ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ನಾಡಿನ ವಯಸ್ಸಲ ಹುಟ್ಟಿದ ನಾಡಿನ ಕಥೆಯನ್ನ, ನಾಡಿನ ಕಟ್ಟಿದ ಕಥೆಯನ್ನ. ಇಷ್ಟಿಷ್ಟ ಆಗತ್ತಲ್ಲ ನಮ್ಮ ಕನ್ನಡ ನಾಡು ಅಂತ. ಅದೇ ರೀತಿ ಪೊಲೀಸ್ ಇಲಾಖೆನಲ್ಲಿ ಡಿಜಿಪಿ ಐಜಿಪಿ ನಮ್ಮ ಕನ್ನಡಿಗರಾಗಿದ್ದರೆ, ಅಥವಾ ಬೆಂಗಳೂರಿನ ಪೊಲೀಸ್ ಕಮಿಷನರು ಕನ್ನಡಿಗರಾಗಿದ್ದರೆ ಅಷ್ಟೇ ಹೆಮ್ಮೆ ಆಗುತ್ತೆ. ನಾನು ಮಾತಾಡ್ತಾ ಇರೋದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಬಗ್ಗೆ. ನನಗೂ ಅವರಿಗೆ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯವಿದ್ರು. ಬಟ್ ಒಬ್ಬ ಕನ್ನಡಿಗ IPS ಆಫೀಸರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರೋದು ಇಡೀ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಅಪಾರ್ಟ್ ಫ್ರಮ್ ದಟ್, ದಯಾನಂದ್ ನನಗೂ ಅವರಿಗೆ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೆ. ಕೀಪಿಂಗ್ ಅಪಾರ್ಟ್ ಫ್ರಮ್ ದಟ್, ಒಬ್ಬ ಇಂಟೆಲೆಕ್ಚುಯಲ್ ಪೊಲೀಸ್ ಆಫೀಸರು. ಮನೆ ಯಾರೊಬ್ಬರು ದೊಡ್ಡವರು ಹೇಳ್ತಾ ಇದ್ರು, ತುಂಬಾ ದೊಡ್ಡವರು, ಕರ್ನಾಟಕ ಅಷ್ಟೇ ತುಂಬಾ ದೊಡ್ಡವರು. ದಯಾನಂದ್ ಅವ್ರ ಬಗ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು. ಏನ್ ಹೇಳೋದು ಗೊತ್ತಾ, ಜಗದೀಶ್, ಇಷ್ಟೆಲ್ಲ ನೀನು ಭ್ರಷ್ಟಾಚಾರ ಅಂತಿಲ್ಲ, ಆ ವ್ಯಕ್ತಿ ದುಡ್ಡನ್ನು ಇಷ್ಟಪಡಲ್ಲ, ಮತ್ತೆ ಹಣವನ್ನು ಇಷ್ಟಪಡಲ್ಲ, ನಿಮ್ಗೆ ಗೊತ್ತಿದೆಯಾ ಅಂತ. ನನ್ ಕೇಳಿ ಆಶ್ಚರ್ಯ ಆಯ್ತು. ಅದು ಆ ದೊಡ್ಡ ವ್ಯಕ್ತಿನ ಬಾಯಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ನ ಮಾತಾಡಿ. ಪ್ಯಾರಲಲಿ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ. ಏನೇ ಡಿಫರೆನ್ಸ್ ಇರ್ಬೋದು, ನಿಜವಾಗ್ಲೂ ನೀವು ನಮ್ಮ ಹೆಮ್ಮೆಯ ಕನ್ನಡಿಗ IPS ಆಫೀಸರು. ನಿಮ್ಮಂತವರು ನಮ್ಮ ಕನ್ನಡಿಗರು DGP ಆಗಬೇಕು, IGP ಆಗಬೇಕು, ಪೊಲೀಸ್ ಕಮಿಷನರ್ ಆಗಬೇಕು. ಜೊತೆಯಲ್ಲಿ ಬೆಂಗಳೂರು ನಾರ್ತಿನ ನಮ್ಮ DCP ಕೂಡ ತುಂಬಾ ಒಳ್ಳೆಯ ವ್ಯಕ್ತಿ. ನಾನು ಅವ್ರನ್ನ ಭೇಟಿ ಮಾಡಿದೆ. ಲವ್ ಯು ಆಲ್. ಗಾಡ್ ಬ್ಲೆಸ್ ಯು.